ಬಂಧುಗಳೇ, ಇಂದಿನ ಈ ಪರಮ ಪವಿತ್ರವಾದಂತಹ ಈ ವಿಡಿಯೋವನ್ನು ಆರಂಭಿಸುವ ಮುನ್ನ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಆಗಿರುವ ಸಾಕ್ಷಾತ್ ಮಂತ್ರಾಲಯದ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡೋಣ. ಗುರುರಾಯರ ಕರುಣೆಯ ಮಳೆ ನಿಮ್ಮ ಮನೆಯ ಮೇಲೆ ಸುರಿಯಲು ಆರಂಭ ಆಗಲಿ. ನಿಮಗಿದು ಅನುಭವ ಆಗಿದೆಯಾ? ನೀವು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿತಾ ಇದ್ದೀರಾ, ಪ್ರಾಮಾಣಿಕವಾಗಿ ಬೆವರು ಸುರಿಸ್ತಾ ಇದ್ದೀರಾ. ಆದರೆ ಬರುವ ಹಣಕ್ಕೆ ದಾರಿ ಕಾಣ್ತಾ ಇದೆ, ಆದರೆ ಹೋಗುವ ಹಣಕ್ಕೆ ಲೆಕ್ಕವೇ ಇರೋದಿಲ್ಲ. ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಬಿಡ್ಗಾಸು ಉಳಿಯೋದಿಲ್ಲ. ಮಾಡಿದ ಸಾಲದ ಬಡ್ಡಿ ದಿನೇ ದಿನೇ ಬೆಳೆಯುತ್ತಲೇ ಹೋಗುತ್ತಿದೆ. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಕೈಗೆ ಬಂದ ಅವಕಾಶಗಳು ಕೊನೆ ಗಳಿಗೆಯಲ್ಲಿ ಬೇರೆಯವರ ಪಾಲಾಗುತ್ತಿವೆ. ವ್ಯಾಪಾರದಲ್ಲಿ ಮುಟ್ಟಿದ್ದೆಲ್ಲ ನಷ್ಟ ಆಗ್ತಾ ಇದೆ. ನನ್ನ ಹಣೆಬರವೇ ಇಷ್ಟು. ನನ್ನ ಕಷ್ಟವನ್ನು ಕೇಳಲು ಆ ದೇವರಿಗೂ ಸಹ ಸಮಯವಿಲ್ಲ. ನಾನು ಹೀಗೆಯೇ ಒದ್ದಾಡಿ ಸಾಯಬೇಕೇನೋ ಎಂದು ದೇವರ ಕೋಣೆಯಲ್ಲಿ ಕುಳಿತು ನೀವು ಎಂದಾದರೂ ಕಣ್ಣೀರು ಹಾಕಿದ್ದೀರಾ? ಚಿಂತೆ ಮಾಡಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ಎಂತಹ ದಟ್ಟ ದಾರಿದ್ರ್ಯವಿದ್ದರೂ ಸಹ ಅದನ್ನು ಸುಟ್ಟು ಹಾಕಿ ಬೀದಿಯಲ್ಲಿ ನಿಂತವನನ್ನು ಬಂಗಾರದ ಅರಮನೆಯಲ್ಲಿ ಕೂರಿಸುವ, ಮುಚ್ಚಿ ಹೋದ ನಿಮ್ಮ ಯಶಸ್ಸಿನ ಬಾಗಿಲುಗಳನ್ನು ಒಡೆದು ತೆಗೆಯುವ ಒಂದು ಅಗಾಧವಾದ ದಿವ್ಯಶಕ್ತಿ ಇದೆ. ಅದೇ ಶ್ರೀ ರಾಘವೇಂದ್ರ ಅಕ್ಷರಮಾಲಿಕೆ. ಹೌದು, ಬಹುತೇಕರು ಅಕ್ಷರಮಾಲಿಕೆಯನ್ನು ಕೇವಲ ಒಂದು ಅಸಾಧಾರಣವಾದ ಸ್ತೋತ್ರ ಅಂತ ಅಥವಾ ಗುರುವಾರ ಮಾತ್ರ ಯಾತ್ರಿಕವಾಗಿ ಓದುವ ಪದ್ಯ ಅಂತ ಭಾವಿಸಿದ್ದಾರೆ. ಆದರೆ ವಾಸ್ತವವಾಗಿ ಹೇಳಬೇಕು ಅಂದರೆ ಇದು ಕೇವಲ ಪದಗಳ ಜೋಡಣೆಯಲ್ಲ. ರಾಯರ ಅಚ್ಚುಮೆಚ್ಚಿನ ಮತ್ತು ಪರಮಭಕ್ತರಾದ ಶ್ರೀ ಅಪ್ಪಣ್ಣಾಚಾರ್ಯರು ರಚಿಸಿದ ಈ ಅಕ್ಷರ ಮಾಲಿಕೆಯು ಆದಿಂದ ಹಿಡಿದು ಕ್ಷವರೆಗಿನ 51 ಮಾತೃಕಾ ಅಕ್ಷರಗಳನ್ನು ಒಳಗೊಂಡಿರುವಂತಹ ಅತಿ ದೊಡ್ಡ ನಾದ ವಿಜ್ಞಾನವಾಗಿದೆ. ನಮ್ಮ ಮಂತ್ರಶಾಸ್ತ್ರದಲ್ಲಿ ಸಂಸ್ಕೃತದ ಪ್ರತಿಯೊಂದು ಅಕ್ಷರಕ್ಕೂ ಸಹ ಅದರದೇ ಆದ ದೈವಿಕ ಶಕ್ತಿ ಇದೆ. ಈ ಅಕ್ಷರ ಮಾಲಿಕೆಯಲ್ಲಿರುವ ಪ್ರತಿಯೊಂದು ಅಕ್ಷರವು ಒಂದೊಂದು ಬೀಜಾಕ್ಷರ ಮಂತ್ರದಂತೆ ಕೆಲಸ ಮಾಡುತ್ತೆ. ನೀವು ಇದನ್ನು ಶ್ರದ್ಧೆಯಿಂದ ಪಠಿಸುವಾಗ ಆ ಅಕ್ಷರಗಳ ನಾದವು ನಿಮ್ಮ ದೇಹದ ನರಮಂಡಲವನ್ನು, ನಿಮ್ಮ ಉಸಿರಾಟವನ್ನು ಪ್ರವೇಶಿಸಿ ನಿಮ್ಮೊಳಗೆ ಮನೆ ಮಾಡಿರುವ ಆರ್ಥಿಕ ಜಡತ್ವವನ್ನು, ಸೋಲಿನ ಭಯವನ್ನು ಮತ್ತು ದಾರಿದ್ರ್ಯದ ಕಂಪನಗಳನ್ನು ಬೇರು ಸಹಿತ ಕಿತ್ತು ಹಾಕುತ್ತದೆ. ಈ ಸ್ತೋತ್ರವು ಸಾಕ್ಷಾತ್ ಆ ಗುರುರಾಯರು ನೂರಾರು ವರ್ಷಗಳ ತಪಸ್ಸಿನ ಶಕ್ತಿಯನ್ನು ನೇರವಾಗಿ ನಿಮ್ಮ ಮನೆಗೆ, ನಿಮ್ಮ ಉಸಿರಿಗೆ ಸೆಳೆದು ತರುವ ಅತಿ ಪ್ರಬಲವಾದ ದೈವಿಕ ಆಕರ್ಷಣ ಕೇಂದ್ರವಾಗಿದೆ. ಆದರೆ ಗಮನಿಸಿ, ಇದು ಕೇವಲ ಪುಸ್ತಕವನ್ನು ಹಿಡಿದು ಬಾಯಿಪಾಠ ಮಾಡಿ ಯಾಂತ್ರಿಕವಾಗಿ ಸ್ತೋತ್ರ ಓದಿದರೆ ಖಂಡಿತ ಸಾಲೋದಿಲ್ಲ. ರಾಯರ ಕೃಪೆಯಿಂದ ಲಕ್ಷ್ಮಿಯನ್ನು ಆಕರ್ಷಿಸುವುದು ಹೇಗೆ? ಸಾಲದ ಶೂಲದಿಂದ ಹೊರಬರುವುದು ಹೇಗೆ? ರಾಯರ ಕರುಣೆಯನ್ನು ಕಲಿಯುಗದಲ್ಲಿ ನಾವು ಪಡೆಯುವುದು ಹೇಗೆ? ರಾಯರ ಅಕ್ಷರ ಮಾಲಿಕೆಯಲ್ಲಿರುವ ದೈವಿಕ ಕಂಪನವನ್ನು ನಮ್ಮ ಆರ್ಥಿಕ ಪ್ರಗತಿಗಾಗಿ ಪ್ರಯೋಗಿಸುವುದು ಹೇಗೆ? ಇದಕ್ಕಾಗಿ ನಾವು ಅನುಸರಿಸಬೇಕಾದ ಆ 7 ರಹಸ್ಯ ವಿಧಿಗಳು ಯಾವ್ಯಾವುದು ಅನ್ನೋದನ್ನ ಈಗ ಆಳವಾಗಿ ನೋಡೋಣ. ಮೊದಲನೇ ರಹಸ್ಯ ವಿಧಿ ಮಂತ್ರಾಕ್ಷತೆಯ ಸಂಕಲ್ಪ. ನೀವು ಅಕ್ಷರ ಮಾಲಿಕೆ ಪಠಿಸಲು ಶುರು ಮಾಡುವ ಮುನ್ನ ನಿಮ್ಮ ಗುರಿಯನ್ನು ರಾಯರ ಪಾದಕ್ಕೆ ಒಪ್ಪಿಸಬೇಕು. ನಾಳೆ ಬೆಳಗ್ಗೆಯಿಂದ ಈ ಕೆಲಸವನ್ನು ಮಾಡಿ. ಒಂದು ಸಣ್ಣ ಹಳದಿ ಬಣ್ಣದ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ಅರಿಶಿನ ಬೆರೆಸಿದ ಅಕ್ಕಿ ಮತ್ತು 1 ರೂಪಾಯಿಯ ನಾಣ್ಯವನ್ನು ಇಟ್ಟು ಗಂಟು ಕಟ್ಟಿ ಆ ಹಳದಿ ಗಂಟನ್ನು ರಾಯರ ಫೋಟೋದ ಮುಂದಿಟ್ಟು ಕಣ್ಣು ಮುಚ್ಚಿ ಹೀಗೆ ಸಂಕಲ್ಪ ಮಾಡಿ: ಗುರುರಾಯರೇ, ನನ್ನ ಈ ಆರ್ಥಿಕ ಸಂಕಷ್ಟವನ್ನು, ನನ್ನ ಸಾಲದ ಭಾರವನ್ನು ಈ ಗಂಟಿನ ಮೂಲಕ ನಿಮ್ಮ ಪಾದದ ಬಳಿ ಇಡುತ್ತಿದ್ದೇನೆ. ಇಂದಿನಿಂದ ನನ್ನ ಹೊಣೆ ನಿಮ್ಮದು. ಈ ಸಂಕಲ್ಪದ ಗಂಟು ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ಹೀರಿಕೊಂಡು ಯಶಸ್ಸಿನ ಬಾಗಿಲನ್ನು ತೆರೆಯುವ ಮೊದಲ ಹೆಜ್ಜೆಯಾಗುತ್ತದೆ. ಎರಡನೇ ರಹಸ್ಯ ವಿಧಿ ಅಕ್ಷರಗಳ ನಾದ ಮತ್ತು ಜಡತ್ವದ ನಾಶ. ಬಹಳಷ್ಟು ಜನರು ಅಕ್ಷರ ಮಾಲಿಕೆಯನ್ನು ಕೇವಲ ಪೇಪರ್ ನೋಡಿ ಓದುತ್ತಾರೆ. ಆದರೆ ಆದಿಂದ ಕ್ಷವರೆಗಿನ ಸಂಸ್ಕೃತದ ಪ್ರತಿಯೊಂದು ಅಕ್ಷರವು ನಿಮ್ಮ ದೇಹದ ನರಮಂಡಲಕ್ಕೆ ಅಪ್ಪಳಿಸುವ ನಾದ ವಿಜ್ಞಾನವಾಗಿದೆ. ನೀವು ಹಣಕಾಸಿನ ಸಮಸ್ಯೆಯಿಂದ ಖಿನ್ನತೆಗೆ ಒಳಗಾಗಿದ್ದಾಗ ನಿಮ್ಮ ದೇಹದ ಸುತ್ತಲಿನ ಆಕರ್ಷಣ ಶಕ್ತಿ ಸತ್ತು ಹೋಗಿರುತ್ತದೆ. ನೀವು ಬೆಳಗ್ಗೆ ಎದ್ದು ಬೆನ್ನುಹುರಿಯನ್ನು ನೇರವಾಗಿಟ್ಟುಕೊಂಡು
ಆಳವಾಗಿ ಉಸಿರೆಳೆದುಕೊಂಡು ಅಕ್ಷರ ಮಾಲಿಕೆಯನ್ನು ಸ್ಪಷ್ಟವಾಗಿ ಉಚ್ಚರಿಸುವಾಗ ಆ ಶಬ್ದದ ಅಲೆಗಳು ನಿಮ್ಮ ಎದೆಯ ಭಾಗದಲ್ಲಿ ಒಂದು ಅದ್ಭುತವಾದ ಕಂಪನವನ್ನು ಸೃಷ್ಟಿಸುತ್ತವೆ. ಈ ಕಂಪನವು ನಿಮ್ಮೊಳಗಿನ ಆರ್ಥಿಕ ಭಯವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ನಿಮ್ಮ ಮುಖದಲ್ಲಿ ಕಾಣುವ ಆ ವಿಶ್ವಾಸಕ್ಕೆ, ಆ ತೇಜಸ್ಸಿಗೆ ಜನರು ಆಕರ್ಷಿತರಾಗುತ್ತಾರೆ. ಇದರಿಂದ ನಿಮ್ಮ ವ್ಯಾಪಾರ ಹೆಚ್ಚಾಗುತ್ತದೆ. 3ನೇ ರಹಸ್ಯವಿಧಿ ಪರಿಮಳದ ಆಕರ್ಷಣೆ. ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪರಿಮಳಾಚಾರ್ಯರು ಎಂಬ ಹೆಸರಿದೆ. ರಾಯರು ಎಲ್ಲಿರುತ್ತಾರೋ ಅಲ್ಲಿ ದೈವಿಕವಾದ ಸುಗಂಧವಿರುತ್ತದೆ. ನೀವು ಅಕ್ಷರ ಮಾಲಿಕೆಯನ್ನು ಪಠಿಸುವಾಗ ಮನೆಯಲ್ಲಿ ದುರ್ವಾಸನೆ ಇರಬಾರದು. ಪಠಿಸುವ ಮುನ್ನ ಕಡ್ಡಾಯವಾಗಿ ಶುದ್ಧವಾದ ಗಂಧದ ಕಡ್ಡಿಯನ್ನು ಬೆಳಗಿ ಅಥವಾ ರಾಯರ ಫೋಟೋದ ಮುಂದೆ ಒಂದೆರಡು ತುಳಸಿ ದಳಗಳನ್ನು ಇರಿಸಿ. ಆ ತುಳಸಿ ಮತ್ತು ಗಂಧದ ಪರಿಮಳವು ಸಾಕ್ಷಾತ್ ಮಂತ್ರಾಲಯದ ವಾತಾವರಣವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಸೃಷ್ಟಿಸುತ್ತದೆ. ಎಲ್ಲಿ ಪರಿಮಳವಿರುತ್ತದೆಯೋ ಅಲ್ಲಿಗೆ ರಾಯರ ಕೃಪೆ ಮತ್ತು ಮಹಾಲಕ್ಷ್ಮಿಯ ಹೆಜ್ಜೆ ತಾನಾಗಿಯೇ ಒಲಿದು ಬರುತ್ತದೆ. 4ನೇ ರಹಸ್ಯವಿಧಿ ಸಂಧ್ಯಾಕಾಲದ ಶ್ರವಣ ಮತ್ತು ದೃಷ್ಟಿದೋಷ ನಿವಾರಣೆ. ಬೆಳಗ್ಗೆ ವ್ಯಾಪಾರಕ್ಕೆ ಅಥವಾ ಕಚೇರಿಗೆ ಹೋದಾಗ ನೂರಾರು ಜನರ ಕಣ್ಣು ದೃಷ್ಟಿ ಅಸೂಯೆ ನಿಮ್ಮ ಮೇಲೋ ಅಥವಾ ನಿಮ್ಮ ವ್ಯಾಪಾರದ ಮೇಲೋ ಬಿದ್ದಿರುತ್ತದೆ. ಸಂಜೆ ಮನೆಗೆ ಬರುವಾಗ ಆ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನೀವು ಹೊತ್ತು ತರುತ್ತೀರಿ. ಸರಿಯಾಗಿ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿ ನಿಮ್ಮ ಮೊಬೈಲ್ನಲ್ಲಿ ರಾಯರ ಅಕ್ಷರ ಮಾಲಿಕೆಯನ್ನು ಪ್ಲೇ ಮಾಡಿ. ನೀವು ಬಾಯಿ ಬಿಟ್ಟು ಹೇಳದಿದ್ದರೂ ಸಹ ಪರವಾಗಿಲ್ಲ, ಆದರೆ ಕಣ್ಣು ಮುಚ್ಚಿ ಆ ಸ್ತೋತ್ರವನ್ನು ಕೇವಲ ಆಲಿಸಿ. ಆ ನಾದವು ನಿಮ್ಮ ಮನೆಯ ಗೋಡೆಗೂ ಸಹ ಅಪ್ಪಳಿಸಿ ಇಡೀ ದಿನ ನಿಮ್ಮ ವ್ಯಾಪಾರಕ್ಕೆ ಮತ್ತು ನಿಮ್ಮ ಮನೆಗೆ ಅಂಟಿಕೊಂಡಿದ್ದಂತಹ ಕಣ್ಣು ದೃಷ್ಟಿಯನ್ನು ಒಡೆದು ಹಾಕುತ್ತದೆ. 5ನೇ ರಹಸ್ಯವಿಧಿ ಬೌದ್ಧಿಕ ಸ್ಥಿರತೆ ಮತ್ತು ವೃತ್ತಿಯಲ್ಲಿ ಯಶಸ್ಸು. ಇಂದಿನ ಕಾಂಪಿಟೇಟಿವ್ ಯುಗದಲ್ಲಿ ಉದ್ಯೋಗದಲ್ಲಾಗಲಿ ನಮ್ಮನ್ನು ಕಾಪಾಡುವುದು ನಮ್ಮ ಬೌದ್ಧಿಕ ಶಕ್ತಿ. ಬಹಳಷ್ಟು ಬಾರಿ ನಾವು ನನ್ನ ಕೈಯಲ್ಲಿ ಇದು ಆಗೋದಿಲ್ಲ, ನನ್ನ ಮ್ಯಾನೇಜರ್ ನನಗೆ ಪ್ರಮೋಷನ್ ಕೊಡೋದಿಲ್ಲ ಎಂದು ಮೊದಲೇ ಸೋಲನ್ನು ಒಪ್ಪಿಕೊಳ್ತೀವಿ. ರಾಯರ ಅಕ್ಷರ ಮಾಲಿಕೆಯು ಈ ಕೀಳರಿಮೆಗೆ ಅತಿ ದೊಡ್ಡ ಮದ್ದು. ನೀವು ಇದನ್ನು ಶ್ರದ್ಧೆಯಿಂದ ಪಠಿಸುತ್ತಾ ಹೋದಂತೆ ರಾಯರ ಜ್ಞಾನದ ಒಂದು ಸಣ್ಣ ಕಿರಣ ನಿಮ್ಮ ಮೆದುಳನ್ನು ಪ್ರವೇಶಿಸುತ್ತದೆ. ಎಂತಹ ಕಠಿಣವಾದ ಮೀಟಿಂಗ್ ಇದ್ದರೂ ಸಹ ನಿಮ್ಮಲ್ಲಿ ಒಂದು ಅದ್ಭುತವಾದ ಧೈರ್ಯ ಜಾಗೃತಗೊಳ್ಳುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಡಲು ಶುರು ಮಾಡುತ್ತಾರೆ. ಮುಚ್ಚಿ ಹೋಗಿದ್ದ ಅವಕಾಶದ ಬಾಗಿಲುಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ. 6ನೇ ರಹಸ್ಯವಿಧಿ ಶತ್ರುಬಾಧೆ ಮತ್ತು ವಾಮಾಚಾರದಿಂದ ಆರ್ಥಿಕ ರಕ್ಷಣೆ. ನಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ನೂರಾರು ಜನರಿದ್ದಾರೆ. ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದ್ದರೆ ಯಾರೋ ಕೆಟ್ಟ ದೃಷ್ಟಿ ಬೀರುತ್ತಾರೆ ಅಥವಾ ನಕಾರಾತ್ಮಕ ಪ್ರಯೋಗಗಳನ್ನು ಮಾಡುತ್ತಾರೆ. ಇದರಿಂದ ದಿಢೀರನೆ ವ್ಯಾಪಾರ ನಿಂತು ಹೋಗುತ್ತದೆ, ಹಣ ಕೈಗೆ ಬರೋದಿಲ್ಲ. ನೀವು ಪ್ರತಿದಿನ ಅಕ್ಷರ ಮಾಲಿಕೆಯನ್ನು ಪಠಿಸಿದರೆ ನಿಮ್ಮ ಇಡೀ ದೇಹದ ಮತ್ತು ನಿಮ್ಮ ವ್ಯಾಪಾರದ ಸ್ಥಳದ ಸುತ್ತಲೂ ಒಂದು ಕಣ್ಣಿಗೆ ಕಾಣದ ಅತ್ಯಂತ ಪ್ರಬಲವಾದ ದೈವಿಕ ರಕ್ಷಣಾ ಕವಚ ನಿರ್ಮಾಣ ಆಗುತ್ತದೆ. ಆ ಗುರುರಾಯರು ನಿಮ್ಮ ನೆರಳಿನಂತೆ ನಿಮ್ಮ ಬೆಂಗಾವಲಾಗಿ ನಿಂತು ನಿಮ್ಮ ಆರ್ಥಿಕ ಪ್ರಗತಿಯನ್ನು ಶತ್ರುಗಳ ಕಣ್ಣಿನಿಂದ ರಕ್ಷಿಸುತ್ತಾರೆ. 7ನೇ ಮತ್ತು ಅತ್ಯಂತ ಪ್ರಬಲವಾದ ರಹಸ್ಯವಿಧಿ 48 ದಿನಗಳ ಮಂಡಲ ದೀಕ್ಷೆ. ನಾವು ತಿಳಿದುಕೊಂಡ ಈ ಹಿಂದಿನ 6 ವಿಷಯಗಳು ಕೇವಲ ಪೂಜಾ ವಿಧಾನಗಳಲ್ಲ. ಇವು ಬಡತನವನ್ನು ಓಡಿಸಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಅಡಿಪಾಯಗಳು. ಆದರೆ ಇಲ್ಲೊಂದು ಅತಿ ಮುಖ್ಯವಾದ ಎಚ್ಚರಿಕೆ ಇದೆ. ಆ ಕೆಲಸವನ್ನು ಕೇವಲ ಒಂದು ಗುರುವಾರ ಮಾಡಿ ಸಾಕು, ಮಾರನೇ ದಿನವೇ ನಿಮ್ಮ ಸಾಲ ತೀರಲಿಲ್ಲವಲ್ಲ ಎಂದು ನಿರಾಶರಾಗಿ ನಿಲ್ಲಬೇಡಿ. ಯಾವುದೇ ಒಂದು ದೈವಿಕ ಅಭ್ಯಾಸ ನಿಮ್ಮ ರಕ್ತಗತವಾಗಲು, ನಿಮ್ಮ ಹಣೆಯ ಮೇಲಿನ ದಾರಿದ್ರ್ಯದ ಬರಹ ಬದಲಾಗಲು ನಿರ್ದಿಷ್ಟವಾದ ಸಮಯ ಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಅದನ್ನೇ ಮಂಡಲ ಎನ್ನುತ್ತಾರೆ. ಒಂದು ಮಂಡಲ ಎಂದರೆ 48 ದಿನಗಳು. ಇನ್ನಿಂದಲೇ ನಿಮ್ಮ ಮನೆಯ ಕ್ಯಾಲೆಂಡರ್ನಲ್ಲಿ ಗುರುತು ಹಾಕಿಕೊಳ್ಳಿ. ಮುಂದಿನ 48 ದಿನಗಳ ಕಾಲ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಕೆಲಸ ಇರಲಿ, ಎಷ್ಟೇ ಸುಸ್ತಾಗಿರಲಿ, ಈ ನಿಯಮಗಳನ್ನು ಮುರಿಯೋದಿಲ್ಲ ಎಂದು ರಾಯರ ಮೇಲೆ ಆಣೆ ಮಾಡಿ ಸಂಕಲ್ಪ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆ ಹಳದಿ ಗಂಟಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಅಕ್ಷರ ಮಾಲಿಕೆಯನ್ನು ಪಠಿಸಿ. ಸಂಜೆ ಮನೆಯಲ್ಲಿ ಆ ಸ್ತೋತ್ರವನ್ನು ಆಲಿಸಿ. ಕೇವಲ 48 ದಿನ, ಒಂದು ದಿನವೂ ನಾವು ಬಿಡದೆ ಆ ಮಂಡಲ ದೀಕ್ಷೆಯನ್ನು
ಪೂರೈಸಿ ನೋಡಿ. ನಿಮ್ಮ ಮನೆಯ ಚಾವಣಿ ಹರಿದುಕೊಂಡು ಬಂಗಾರ ಬಿಡದೆ ಇರಬಹುದು, ಆದರೆ ಅದಕ್ಕಿಂತ ಮಿಗಿಲಾದ ಶಾಶ್ವತವಾದ ಅವಕಾಶಗಳ ಮಳೆ ನಿಮ್ಮ ಜೀವನದಲ್ಲಿ ಸುರಿಯುತ್ತದೆ. ಇಷ್ಟು ದಿನ ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಂತಹ ನಿಮ್ಮ ಆದಾಯದ ದಾರಿಗಳು ಒಂದೊಂದಾಗಿಯೇ ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಮನೆಯಲ್ಲಿ ಕಣ್ಣೀರಿನ ಬದಲು ಅಖಂಡವಾದ ನೆಮ್ಮದಿಯ ನಗು ನೆಲೆಸುತ್ತಾ ಹೋಗುತ್ತದೆ. ಈ ವಿಡಿಯೋದಲ್ಲಿ ಮಾಹಿತಿ ನಿಮ್ಮ ಮನಸ್ಸಿಗೆ ತಲುಪಿದರೆ ಅಥವಾ ನಿಮ್ಮ ಎದೆಯ ಭಾರವನ್ನು ಇಳಿಸಿದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಷಯ ಕೇವಲ ನಿಮ್ಮಲ್ಲೇ ಉಳಿಬಾರ್ದು. ಕಷ್ಟದಲ್ಲಿರುವಂತಹ ಹಾಗೆ ದಾರಿ ಕಾಣದೆ ಕಣ್ಣೀರು ಹಾಕುತ್ತಿರುವ, ಸಾಲದ ಬಾಧೆಯಲ್ಲಿರುವ ನಿಮ್ಮ ಅಕ್ಕ ತಂಗಿಯರಿಗೆ ಅಥವಾ ನಿಮ್ಮ ಬಂಧು ಬಳಗದರಿಗೆ, ನಿಮ್ಮ ಮಿತ್ರರಿಗೆ ಎಲ್ಲರಿಗೂ ಸಹ ಇದನ್ನು ತಪ್ಪದೆ ಶೇರ್ ಮಾಡಿ. ಹಾಗೆ ಅವರಿಗೂ ಸಹ ರಾಯರ ಕರುಣೆಯ ದಾರಿ ತೋರಿಸಿದ ಅತಿ ದೊಡ್ಡ ಪುಣ್ಯ ನೇರವಾಗಿ ನಿಮಗೆ ಸಿಗುತ್ತದೆ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.